ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಟಿವಿ 10 ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಪಥ ಸಂಚಲನದಲ್ಲಿ ಪ್ರಥಮ ಸ್ಥಾನ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ ಪಡೆದುಕೊಂಡಿರುತ್ತಾರೆ. ಎಲ್ಲ ಗಣ್ಯಮಾನ್ಯರು ಸೇರಿದರು. ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯ ಸ್ಕೂಲಿನ ಸುರೇಶ್ ಚಿಕ್ಕಟ್ಟಿ ಅಧ್ಯಕ್ಷರು ಹಾಗೂ ಸದಾಶಿವ್ ಚಿಕ್ಕಟ್ಟಿ ಕಾರ್ಯದರ್ಶಿಗಳು ಹಾಗೂ ವಿಶ್ವನಾಥ್ ಸೌದಾಗರ್ ಮುಖ್ಯೋಪಾಧ್ಯಾಯರು ಹಾಗೂ ವಿದ್ಯಾರ್ಥಿಗಳು ಸ್ನೇಹಾ ಚಮಕೇರಿ, ರಚನಾ ನಂದೀಶ್ವರ್, ಶ್ಲೋಕಾ ಕಕ್ಮರಿ, ಆಕಾಶ್ ಅಕ್ಕಿವಾಡಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸೇರಿ ಪಥಸಂಚಲನ ವಿಜಯೋತ್ಸವ ಆಚರಣೆ ಮಾಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಏನು ನಡೆದಂಥ ಪಥನ ಸಂಚಲನದಲ್ಲಿ ಕಾರ್ಯಕ್ರಮದಲ್ಲಿ ಪ್ರಥಮ ಬಾರಿಗೆ ಜಯಶಾಲಿಗೊಳಿಸಿರುವಂಥ ಸ್ಕೂಲು ಕಾಶಿಬಾಯಿ ಚಿಕ್ಕಟ್ಟಿ ಸ್ಕೂಲಿನ ಒಂದು ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಅನಿಸಿಕೆಗಳನ್ನು ನಾನು ಇವಾಗ ಕೇಳ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೆಸರು ಸದಾಶಿವ್ ಚಿಕ್ಕಟ್ಟಿ ಅಂತ ಹೇಳಿ. ಮೊನ್ನೆ ನಡೆದಂಥ ಪಥನ ಸಂಚಲನದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ರಿ. ನಿಮಗೆ ಹೇಗೆ ಅನಿಸ್ತಾ ಇದೆ? ಅಥಣಿ ತಾಲೂಕಿನ ತಾಲೂಕು ಆಡಳಿತ ವತಿಯಿಂದ ನಡೆದಿರ್ತಕ್ಕಂಥ ಪಥಸಂಚಲನ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯು ಪಥಸಂಚಲನದಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿರ್ತಕ್ಕಂಥದ್ದು ನಮಗೆ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಮೂಲಕ ತಮ್ಮ ವಾಹಿನಿಯ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದರ ಮೂಲಕ ಪ್ರಿಯಸರಾಗಿರ್ತಕ್ಕಂಥ ದಿಲೀಪ್ ಸರ್ ಅವರು ಭಾಳ ಶ್ರಮವನ್ನು ವಹಿಸಿ ಆ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ತರಲು ಪ್ರೋತ್ಸಾಹವನ್ನು ಮಾಡಿ ನಮ್ಮ ಸಂಸ್ಥೆಗೆ ಮತ್ತು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಅವರಿಗೂ ಕೂಡ ನಾವು ಈ ನಮ್ಮ ಸಂಸ್ಥೆ ವತಿಯಿಂದ ದಿಲೀಪ್ ಸರ್ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದೇ ರೀತಿ ಕೂಡ ಮುಂದೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಲ್ಲ ಇದರಲ್ಲಿ ಭಾಗವಹಿಸಿ ನಮ್ಮ ಶಾಲೆಗೆ ಮತ್ತಷ್ಟು ಕೀರ್ತಿಯನ್ನು ತರಬೇಕಂತೇಳಿ ನಿಮ್ಮ ವಾಹಿನಿ ಮೂಲಕ ನಮ್ಮ ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಓಕೆ, ಇದಿಷ್ಟು ಈ ಸರನ್ನ ಮಾತುಗಳನ್ನು ಮತ್ತೆ ಸರನ್ನು ಮಾತಾಡ್ತಾ ಇದ್ದೀನಿ. ಸರ್ ನಿಮಗೆ ಹೇಗೆ ಸರ್, ಪ್ರಥಮವಾಗಿ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಧನ್ಯವಾದವನ್ನು ತಿಳಿಸಬೇಕು ಸರ್. ನಾವೀಗ ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಭಾಳಷ್ಟು ಪರಿಶ್ರಮವನ್ನು ಪಟ್ಟು ನಮ್ಮ ಪ್ರಥಮ ಬಾರಿಗೆ ಪ್ರಥಮ ಮೆಡಲನ್ನು ತಂದುಕೊಟ್ಟಿದ್ದಾರೆ. ನಮ್ಮ ಚಿಕ್ಕಟ್ಟಿ ಸ್ಕೂಲಿಗೆ ಚಿಕ್ಕಟ್ಟಿ ಹೆಮ್ಮೆ ಮಕ್ಕಳಂತ ಹೇಳ್ಬೋದು ಸರ್ ಇವರಿಗೆ. ಪ್ರಥಮ ಬಾರಿಗೆ ಈ ಡಾಲನ್ನು ಪಡೆದುಕೊಂಡಿರೋದಕ್ಕೆ ನಿಮಗೆ ಎಷ್ಟು ಖುಷಿ ಆಗ್ತಿದೆ ಸರ್? ಸರ್, ಇದು ಫಸ್ಟ್ ನನ್ನ ಲೈಫ್ದಲ್ಲೇ ಫಸ್ಟ್ ಮೆಡಲ್ ಅಂತ ಹೇಳ್ಬೋದು ಸರ್. ಇದು ನನ್ನ ಇದೇ ಸ್ಟಾರ್ಟಿಂಗು. ಇನ್ನು ಮುಂದೆ ನೋಡುವಂತೆ ಸರ್, ಈಗ ಚಿಕ್ಕಟ್ಟಿ ಸ್ಕೂಲನ್ನು ಎಲ್ಲಿವರೆಗೂ ಕರ್ಕೊಂಡು ಹೋಗ್ತೀನಿ ಅಂತ ನೋಡುವಂತೆ ಸರ್. ಶಿಕ್ಷಕರ ಮಾತುಗಳು, ಈಗ ನಾನು ವಿದ್ಯಾರ್ಥಿಗಳ ಮಾತುಗಳನ್ನು ಕೇಳ್ತಾ ಇದ್ದೀನಿ. ನಿಮಗೆ ಹೇಗೆ ಅನಿಸ್ತು ಈ ಕಾರ್ಯಕ್ರಮದಲ್ಲಿ? ಖುಷಿ ಆಯಿತು. ಪ್ರಥಮ ಸ್ಥಾನವನ್ನು ಪಡೆದು ಖುಷಿ ಆಯಿತು. ನಮ್ಮ ಸರ್ ಅಂದಿದ್ರು, ನೀವು ಪ್ರಥಮ ಬಾರಿಗೆ ಗೆದ್ದಿದ್ದಕ್ಕೆ ನಾವು ಜಯಸ್ಕೂಲಿಂದ ಸಂಭ್ರಮ ಮಾಡ್ಕೊಂಡು ಬಂದಿದ್ವಿ. ಈಗ SSLC ಟಾಪ್ ಮಾಡಿದರೆ ಅಂಬೇಡ್ಕರ್ ಸರ್ಕಲಿಂದ ಸಂಭ್ರಮ ಮಾಡ್ಕೊಂಡು ಬರೋಣ ಅಂತೇಳಿ ನಮಗೆ ಮಾತು ಕೊಟ್ಟಾರೆ. ನಾವೊಂದು SSLC ಟಾಪ್ ಮಾಡಬೇಕು ಅಂದ್ಕೊಂಡೀವಿ. ಅದೇ ಥರ ನಮಗೀಗ ಮಾರ್ಚ್ ಫಸ್ಟಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಮತ್ತು ಇನ್ನೊಂದೇನೆಂದರೆ ನಮಗೆ ಈಗ ಸ್ಪೋರ್ಟ್ಸಿಗೂ ಕೊಟ್ಟರೆ ತುಂಬ ಸಂತೋಷ ಆಗುತ್ತೆ. ಅದಕ್ಕೂ ನಾವು ಸ್ಕೂಲಿಗೆ ಕೀರ್ತಿ ತಂದು ಕೊಡ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಓಕೆ, ನಿಮ್ಗೆ ಹೇಗೆ ಅನಿಸ್ತು? ನನಗೆ ತುಂಬ ಖುಷಿ ಆಯಿತು ಸರ್. ನಾವು ಮೊನ್ನೆ ಸ್ವಾತಂತ್ರ್ಯ ದಿನೋತ್ಸವದ ನಿಮಿತ್ತವಾಗಿ ನಾವು ಪಥಸಂಚಲನ ಭಾಗವಹಿಸಿದ್ವಿ. ಅದರೊಳಗೆ ನಾವು ಪ್ರಥಮ ಸ್ಥಾನವನ್ನು ಪಡೆದಿದ್ವಿ. ನಮ್ಮ ಪ್ರಕಾರ ಏನಂತಂದರೆ ಪರಿಶ್ರಮ ಪಟ್ಟು ನಮ್ಮ ಫಲಿತಾಂಶ ಇದ್ದಿಲ್ಲ. ಅದೇ ರೀತಿ ನಾವು ಭಾಳಷ್ಟು ಪರಿಶ್ರಮ ಪಟ್ಟಿದ್ವಿ. ಅದಕ್ಕೆ ನಮಗೆ ಒಳ್ಳೆಯ ಫಲಿತಾಂಶ ಇತ್ತು. ನಮ್ಮ ಟೀಚರ್ಸ್ಗೆ ನಾವು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ನಮ್ಮ ಟೀಚರ್ ನಮ್ಮ ಭಾಳ ಎಫರ್ಟ್ಸ್ ಹಾಕಿದ್ರು. ಮತ್ತು ನಮ್ಮ ಟೀಚರ್ಸ್ ಅವ್ರು 2-3 ಪ್ಲೇಸ್ಗಳನ್ನು ಬಿಟ್ಕೊಟ್ಟು ನಮ್ಗೆ ಸ್ಟಡೀಸ್ ಹೋಗಕ್ಕೆ ಬಿಟ್ಟರು. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀವಿ. ನಾವು ಅವ್ರು ಹೇಳಿದಾಗ SSLC ಒಳ್ಳೆ ಮಾರ್ಕ್ಸನ್ನು ತೊಗೊಂಡು ನಾವು ಅಂಬೇಡ್ಕರ್ ಸರ್ಕಲಿಂದ ಸಂಭ್ರಮ ಮಾಡೋಣ ಅಂತ ನಾನು ಅದಕ್ಕೂ ಕೂಡ ಪ್ರಯತ್ನ ಮಾಡ್ತಿದ್ದೇನೆ. ಧನ್ಯವಾದ. ಓಕೆ, ಇದಿಷ್ಟು ಇಲ್ಲಿನ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಮಾತುಗಳಾಗಿರುವಂಥದ್ದು. ಈ ಮಾತುಗಳು ಕೇಳ್ತಿದ್ರೆ ಅಥಣಿ ತಾಲೂಕಿನಲ್ಲಿ ಎಷ್ಟು ಸ್ಕೂಲ್ಗಳಿವೆ, ಎಲ್ಲ ಸ್ಕೂಲಿಗೂ ಈ ಮಕ್ಕಳ ಒಂದು ಇನ್ಸ್ಪಿರೇಷನ್ ಆಗಿರುವಂಥದ್ದು. ಕ್ಯಾಮರಾಮನ್ ಶಿವರಾಜ್ ಜೊತೆ ಲಖನ್ ವೈದಾಂಡಿ.